ಹಾಯ್ ಹಲೋ ಗೈಸ್, ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತಿನ ವ್ಲಾಗ್ ಆ್ಯಕ್ಚುಲಿ ಈಗ ಟೈಮಿಂಗ್ಸ್ ಬಂದು 3 o'clock ಆಗಿದೆ. ಇವತ್ತೇನು ವ್ಲಾಗ್ ಸ್ಟಾರ್ಟ್ ಮಾಡೋ ಥರದ್ದು ಲೇಟಾಗಿ ಅಂತಂದರೆ ಸರ್ಪ್ರೈಸ್ ಆಗಿ ಆ್ಯಕ್ಚುಲಿ ಇವತ್ತೊಂದು ಫಂಕ್ಷನ್ ಇತ್ತು ಅಂತ ನಾನು ನಿನ್ನೆ ವ್ಲಾಗಲ್ಲಿ ಹೇಳಿದ್ದೆ. ಆ ಫಂಕ್ಷನ್ಗೆ ಎಲ್ಲರೂ ಬಂದಿದ್ದಾರೆ, ಬಟ್ ನಾನು ಹೋಗಲ್ಲ ಅಂದ್ಕೊಂಡಿದ್ದೆ. ಇವಾಗ ಟೈಮ್ ಬಂದು 3 o'clock, ಅವ್ರು ಆಲ್ರೆಡಿ ಎಲ್ಲರೂ ಅಲ್ಲಿ ಬಂದಿದ್ದಾರೆ. ಸೊ ನಾನು ಹೋಗೋದು ಬೇಡ ಅಂದ್ಕೊಂಡಿದ್ದೆ. ಈಗಷ್ಟೇ ಕಾಲ್ ಮಾಡಿ ಋತ್ವಿಕ್ ಬರ್ತಡೇ ಇರೋದ್ರಿಂದ ಕೇಕ್ ಕಟ್ ಮಾಡೋಣ ಬಾ ಅಂತ ಹೇಳಿದ್ರು. ಬಟ್ ನನಗೂ ಒಂದು ಗಿಲ್ಟ್ ಇತ್ತು, ಮಗನ ಬರ್ತಡೇ ದಿನ ನಾನು ಹೋಗಿಲ್ವಲ್ಲ ಅಂತ. ಸೊ ಇರಲಿ, ಅವ್ರು ಬರ್ತಾರೆ ಅಂದ್ಕೊಂಡೆ. ಅಲ್ಲಿಂದ ಇಲ್ಲಿಗೆ ಒಂದು 1/2 hour ಜರ್ನಿ. ಇಲ್ಲ ಟೈಮ್ ಆಗಿದೆ, ಬರೋಕ್ಕಾಗಲ್ಲ ಬಾ ಅಂತ ಹೇಳಿದ್ರು. ಸೊ ಹಾಗಾಗಿ ಇವಾಗ ನಾನು ರಿತಿಕ್ಷಾ ಈಗ ಒಂದೇ ಉಸಿರಿಗೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಋತ್ವಿಕ್ ಬರ್ತಡೇಗೂ ಕೂಡ ಕೇಕ್ ನೋಡಿ, ಸುಮ್ಮನೆ ಸಿಂಪಲ್ಲಾಗಿ ಒಂದು ಕೇಕ್ ತೊಗೊಂಡಿದ್ದೀನಿ. ಸೊ ಕೇಕ್ ತೊಗೊಂಡು ಈಗ ಹೊರಟಿದ್ದೀವಿ. ಆ್ಯಕ್ಚುಲಿ ಆಟೋದಲ್ಲಿ ಹೋಗೋಣ ಅಂಥೇಳಿ ಆಟೋ ಅಂಕಲ್ಗೆ ಕಾಯ್ತಾ ಇದ್ದೀನಿ. ಆಟೋ ಅಂಕಲ್ ಬಂದ ತಕ್ಷಣ ಇನ್ನೇನು ಹೊರಡಬೇಕು. ಬಟ್ಟಿಡ್ಕೋ, ಇಟ್ಕೊಂಡೆ ಬಾಕ್ಸ್ ಎಲ್ಲ ಎತ್ತಿಡು. ಆಟೋ ಅಂಕಲ್ಗೋಸ್ಕರ ವೆಯ್ಟಿಂಗು. ಅವ್ರು ಬಂದ ಮೇಲೆ ಹೊರಡ್ಬೇಕೀಗ. ಸೊ ಹೋಗೋದು ಬೇಡ ಅಂದ್ಕೊಂಡೆ ಇದ್ದಿದ್ದು ಗೈಸ್, ಅದೇನೇನೋ ಆಗಿ ಏನೇನೋ ಆಗೋಯ್ತು. ಸೊ ಈಗ ಹೊರಟಿದ್ದೀನಿ. ಅಲ್ಲಿ ಹೋಗಿ ಆ್ಯಕ್ಚುಲಿ ಹಿಂಗೆ ಅಂತ ಗೊತ್ತಿದ್ರೆ ನಾನು ಬೆಳಗ್ಗೆನೇ ಬಸ್ಸಲ್ಲಿ ಹೋಗ್ಬಿಡ್ತಿದ್ದೆ. ಸೊ ಒಂದು 500 ರೂಪಾಯಿ ದುಡ್ಡಾದರೂ ಮಿಕ್ಕಿರೋದು. ಇವಾಗ ಹೊರಡಬೇಕು. ಅಂಕಲ್ಗೋಸ್ಕರ ವೇಟಿಂಗು. ಅಂಕಲ್ ಬಂದ ತಕ್ಷಣ ಹೊರಡೋಣ. ಅಲ್ಲಿ ಹೋಗಿ ಯಾವ ದೇವಸ್ಥಾನ ಏನು ಅಂತ ಮತ್ತೆ ಅಲ್ಲಿನ ವಿಡಿಯೋ ಹಂಗೆ ಕಂಟಿನ್ಯೂ ಮಾಡ್ತೀನಿ, ಬನ್ನಿ ಗೈಸ್. ಇನ್ನು ನಾನು ಕೂಡ ರೆಡಿಯಾಗಿ ಇನ್ನು ಆಗಷ್ಟೇ ಎಲ್ಲ ಫ್ರೆಶ್ ಅಪ್ ಆಗಿ ಇನ್ನು ಅಂಕಲ್ ಬಂದರು. ಅಂಕಲ್ ಜೊತೆ ಆಟೋದಲ್ಲಿ ಹೊರಟ್ವಿ. ಇವರು ರಾಜಣ್ಣ ಅಂತ, ನಮ್ಮೂರಲ್ಲೇ ಅಂಕಲ್ಲು. ಏಕೆಂದರೆ ಸೇಫ್ಟಿ ಬೇಕಲ್ಲ, ಹಾಗಾಗಿ ನಮ್ಮೂರವರೇ ಇರಲಿ ಅಂತ ಹೇಳಿ ರಾಜಣ್ಣ ಅಂಕಲ್ನೇ ಕರ್ಕೊಂಡು ನಾನು ನನ್ನ ಮಗಳು ಹೊರಟ್ವಿ. ಹೋಗಬೇಕಾದ್ರೆ ಆ್ಯಕ್ಚುಲಿ ನಾವು ಮಾತಾಡ್ಕೊಂಡು ಹೋಗ್ತಿದ್ವಿ. ನೋಡೋಣ, ಋತ್ವಿಕ್ ಹತ್ರ ಹೋಗೋದು ಬೇಡ, ಅವ್ನು ಏನು ಮಾಡ್ತಾನೆ ನೋಡೋಣ, ಯಾರ ಹತ್ರ ಹೋಗಿ ಬರ್ತಾನೆ ಅಂತ ಹೇಳಿ. ರಿತಿಕ್ಷಾ ನನ್ನ ಹತ್ರ ಬರ್ತಾನೆ ಅಂತ ಹೇಳ್ಕೊಂಡು ಮಾತಾಡ್ಕೊಂಡು ಬರ್ತಾಯಿದ್ಲು. ಇನ್ನು ನಮ್ಮ ಮನೆಯಿಂದ ಆಲ್ಮೋಸ್ಟ್ 1/2 hour ಆಗುತ್ತೆ. ನಾವು ಕೂಡ ದೇವಸ್ಥಾನದ ಹತ್ರ ರೀಚ್ ಆದಮೇಲೆ ನಾನು ಆ್ಯಕ್ಚುಲಿ ಋತ್ವಿಕ್ ಹತ್ರ ಹೋಗಲಿಲ್ಲ. ನಮ್ಮ ಅಮ್ಮನ ಹತ್ರ ಕೂತ್ಕೊಂಡು ನನ್ನ ಅಕ್ಕ ಮತ್ತು ನನ್ನ ತಂಗಿ ಎಲ್ಲ ಹೇಳಿದರು, ನೋಡೋಣ ಅವನ್ನ ಎತ್ಕೋಬೇಡ, ಯಾರ ಹತ್ರ ಬರ್ತಾನೆ ಅಂತ ಹೇಳಿ. ನಾನು ಹೋಗಿ ನಮ್ಮ ಅಮ್ಮನ ಹತ್ರ ನಮ್ಮಮ್ಮ ಅಂತ ಕೂತ್ಕೊಂಡಿದ್ದೆ. ಅವನು ಆ್ಯಕ್ಚುಲಿ ನಾನೇ ಎತ್ಕೊಳ್ಳಿ ಅಂತ ಅವನು ಇದ್ದ. ಸೊ ಫೈನಲಿ ಅವ್ನು ಏನು ಮಾಡ್ದೆ ಅಂತ ಈ ಕ್ಲಿಪ್ಪಿಂಗ್ ಹಾಕ್ಸ್ತೀನಿ ನೋಡಿ, ಎಷ್ಟು ಖುಷಿಯಿಂದ ಓಡಿ ಬರ್ತಾನೆ ಅಂದರೆ, ನಾನು ಹೋಗ್ತೀನಿ ಅಂತ ಅಂದಾಗ ಯಾವ ಥರ ರಿಯಾಕ್ಟ್ ಮಾಡ್ತಾನೆ ನೋಡಿ. ಇವರಿಬ್ಬರೇ ಆಟೋದಲ್ಲಿ ಬಂದರು. ನೋಡಿದ್ರಲ್ಲ, ಇನ್ನೇನು ನಾನು ಹೊಡ್ತೀನಿ ಅಂದಾಗ ಋತ್ವಿಕ್ ಓಡಿ ಬಂದು ಅಮ್ಮ ಅಂತ ಇಟ್ಕೊಂಡ. ಆ ಮೂಮೆಂಟ್ಸ್ ಹೆಂಗೆ ಅನಿಸ್ತು ಅಂತ ಹೇಳಿದ್ರೆ, ಅದು ತಾಯಿ ಆದವಳಿಗೆ ಗೊತ್ತಾಗುತ್ತೆ ಅಂತ ಅಂದ್ಕೊತೀನಿ. ಓಡಿ ಬಂದು ಅವನ್ನ ತಪ್ಕೊಂಡ್ಬಿಡೋಣ ಅನ್ನೋಷ್ಟು ಖುಷಿ ಆಯ್ತು. ಇನ್ನು ಅವನ ಹತ್ರ ಕೂಡ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅವನ್ನ ಮುದ್ದು ಮಾಡಿ ಇನ್ನು ಮುದ್ದೆ ಮಾಡ್ತಾಯಿದ್ರು. ಸೊ ಸುಮ್ಮನೆ ಕೂತ್ಕೊಂಡಿದ್ವಲ್ಲ, ಹಾಗಾಗಿ ನಾನು ಮುದ್ದೆ ಕಟ್ತೀನಿ ಅಂತ ಹೇಳಿ ಹೋದೆ. ಆ್ಯಕ್ಚುಲಿ ಇವತ್ತು ಏನಪ್ಪ ಫಂಕ್ಷನ್ನು ಅಂತ ಹೇಳಿದ್ರೆ, ನನ್ನ ಕಸಿನ್ಸ್ ಬ್ರದರ್ ಅವರು ಹರಕೆ ಕಟ್ಕೊಂಡಿದ್ರು. ಯಾವ ದೇವಸ್ಥಾನ ಅಂದರೆ, ನಮಗೆ ಇಲ್ಲಿ ಹಾಸನ ಡಿಸ್ಟಿಕಲ್ಲಿರೋರಿಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಇದು ಮೆಳೆಯಮ್ಮನ ದೇವಸ್ಥಾನ ಅಂತ. ಸೊ ಚನ್ನರಾಪಟ್ಟಣದ ಹತ್ತತ್ರ ಇರುತ್ತೆ ಇದು. ಇಲ್ಲಿಗೆ ವರ್ಷ ಕಸಿನ್ಸ್ ಬ್ರದರ್ ಎಲ್ಲ ಹೋಗ್ತಾರೆ, ಪೂಜೆ ಹರಕೆ ಇರುತ್ತೆ ಅಂಥೇಳಿ. ಅಂದರೆ ಇದು ನಾನ್ ವೆಜ್ಜೇ, ಮರಿ ಹೊಡೆದು ಫಂಕ್ಷನ್ಸ್ ಮಾಡ್ತಾರೆ. ಹಂಗಾಗಿ ಇನ್ನು ಫೈನಲಿ ಮುದ್ದೆ ಎಲ್ಲ ಮಾಡಿ ಮತ್ತು ಎಡೆಗೆಲ್ಲ ಇಟ್ಟು ಪೂಜೆ ಆದಮೇಲೆ ಇನ್ನು ಎಲ್ಲರೂ ಊಟ ಮಾಡ್ತಾಯಿದ್ವಿ. ಅಕ್ಕ, ಬಾವ, ಮಕ್ಕಳು ಎಲ್ಲ. ಅಕ್ಕನಿಗೆ ಆ್ಯಕ್ಚುಲಿ ನಳ್ಳಿ ಮೂಳೆ ಫೇವ್ರೇಟು. ಇನ್ನು ನಂದು ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಋತ್ವಿಕ್ಗೂ ಕೂಡ ಊಟ ಮಾಡಿಸ್ತಾ ಇದ್ದೀನಿ. ಅವನು ಇವತ್ತು ನನ್ನ ನೋಡಿ ಖುಷಿ. ಇನ್ನು ಫೈನಲಿ ನಾವೆಲ್ಲ ಊಟ ಮುಗಿಸ್ಕೊಂಡ್ವಿ. ಗೈಸ್, ಇನ್ನು ಈಗಷ್ಟೇ ಊಟ ಎಲ್ಲ ಮುಗಿಸ್ಕೊಂಡು ಋತ್ವಿಕ್
ಋತ್ವಿಕ್ಕು ಮತ್ತು ರಿತಿಕ್ಷಾ ಅಲ್ಲಿ ಆಟ ಆಡಿಸ್ತಾ ಇದ್ದಾಳೆ. ಬರ್ತಡೆಗೆ ಆ್ಯಕ್ಚುಲಿ ತಮ್ಮನಿಗೆ ಬಾಲ್ ತಗೊಂಡು ಬಂದಿದ್ದಾಳೆ, ನಾನು ಕೊಡಬೇಕು ಅಂತ. ಋತ್ವಿಕ್ ಇಲ್ಲಿ ಆಟ ಆಡ್ತಾ ಇದ್ದಾನೆ. ಋತ್ವಿಕ್, ಅಮ್ಮ ಮನೆಗೆ ಬರ್ತೀನಿ. ಇನ್ನು ಅಭಿ ಮೇಡಮ್ ಇಲ್ಲಿ ಕೂತಿದ್ದಾರೆ, ಅಮ್ಮ ಆ್ಯಕ್ಚುಲಿ ಇಲ್ಲೇ ಕೂತಿದ್ದಾರೆ, ನನ್ನ ಹತ್ರ ಮಾತಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇವಾಗ ಅಕ್ಕನಿಗೆ ಭಾವಂದಿರಿಗೆ ವೆಯ್ಟಿಂಗು, ಇನ್ನೇನು ಟೈಮ್ ಆಗಿದೆ. ಕೇಕ್ ಕಟಿಂಗ್ ಮಾಡಿ ಹೋಗಬೇಕು. ಆಲ್ಮೋಸ್ಟ್ 6 o'clock ಆಗಿದೆ. ಇವಾಗ ನೋಡ್ತಾ ಇರ್ಬೋದು, ಈ ದೇವಸ್ಥಾನದ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ತೋರಿಸ್ತೀನಿ ನೋಡಿ, ಫುಲ್ ಎಲ್ಲರೂ ಹೋಗಿದೆ. ಅಲ್ಲೊಂದು ಬ್ಯಾಚ್ ಕೂತಿರೋದು ಆ್ಯಕ್ಚುಲಿ ನಮ್ಮ ರಿಲೇಟಿವ್ಸೇ, ಅಲ್ಲೂ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಇನ್ನು ಅಲ್ಲಿ ತೇಜಸ್ಸು ಮತ್ತು ಮಾವ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಅಜ್ಜಿ ಜೊತೆ ಋತ್ವಿಕ್, ಅಭಿ ಇಲ್ಲಿ. ಇನ್ನೇನು ಅಕ್ಕಂದಿರಲ್ಲಿ ಒಂದು ಸ್ವಲ್ಪ ಊಟ ಬಡಿಸ್ತಾ ಇದ್ರು ಎಲ್ರಿಗೂ. ಇನ್ನು ಅವರು ಊಟ ಬಡಿಸಿ ಬಂದ ತಕ್ಷಣ ಕೇಕ್ ಕಟಿಂಗ್ ಮಾಡಬೇಕು. ನಾನು ಬಂದಿದ್ದೆ ಆಟೋದಲ್ಲಿ ಆ್ಯಕ್ಚುಲಿ, ಸೊ ಕಾಣಿಸ್ತಿದೆ ಅನಿಸುತ್ತೆ ಆಟೋ. ಅಲ್ಲಿ ಅಂಕಲ್ ವೆಯ್ಟ್ ಮಾಡ್ತಾ ಇದ್ದಾರೆ. ಈಗ ಹೋಗಬೇಕು, 6:30 ಆಗಿದೆ. ಇಲ್ಲಿಂದ ನಾನು ಹೋಗೋಷ್ಟರಲ್ಲಿ ಆಟೋದಲ್ಲಿ ಒಂದು 1/2 hour ಆಗುತ್ತೆ. ಋತ್ವಿಕ್ ಬಾರೋ ಇಲ್ಲಿ. ಏನು ಅದು ದೊಡ್ಡಪ್ಪ ಹೊಡಿಯುತ್ತೆ, ಸುಮ್ಮನಿರು ಬಾ. ಬರ್ತಡೆಗೆ ಏನೇನು ಗಿಫ್ಟ್ ತಂದು ಕೊಡ್ತಾ ಇದ್ದಾಳೆ ನೋಡಿ ಅವ್ರ ಅಕ್ಕ. ಏನು ಅವ್ರಿಗೆ ಯಾರು ಕೊಟ್ಟಿದ್ದು? ಅಕ್ಕ ಥ್ಯಾಂಕ್ಸ್ ಅನ್ನು. ಅಲ್ಲಿ ಹೇಳು ಅಕ್ಕ ಕೊಟ್ಟಿದ್ದವನು. ಅಕ್ಕ ಇವನು ಅಕ್ಕನಿಗೆ ಮುತ್ತು ಕೊಟ್ಬಿಡು. ಥ್ಯಾಂಕ್ ಯು ಅನು. ಥ್ಯಾಂಕ್ ಯು. ಇವ್ರಿಗೆ ಹೇಳಿ ಥ್ಯಾಂಕ್ ಯು. ನಾನು ನಿಂಗೆ ಕೊಡ್ತೀನಿ. ಅಲ್ಲಿ ಥ್ಯಾಂಕ್ ಯು ಅನ್ನು. ನೋಡಿ ಆಟ ಸಾಮಾನೆಲ್ಲ ಕೈಗೆ ಹಾಕೊಂಡು ಹೆಂಗೆ ಥ್ಯಾಂಕ್ ಯು ಅಂತ. ಕೇಕ್ ಇಲ್ಲ, ಕೇಕ್ ಕಟ್ ಮಾಡಲ್ವಾ? ಹಾಂ ಎಲ್ಲಿ ಕರಿ ಭಾಗ್ಯಾನು ಬಾ, ಕೇಕ್ ಕಟ್ ಮಾಡೋಣ. ಸೊ ಬರ್ತಾ ಇದ್ದಾರೆ, ರೆಡಿ ಮಾಡಿಕೊಂಡು ಅವ್ರು ಬಂದ ತಕ್ಷಣ ಕಟ್ ಮಾಡಿ ಹೊರಡೋಣ ಗೈಸ್. ಟೈಮ್ ಆಗೋಗಿದೆ. ಪ್ಲೇನ್ ಕಿಸ್ ಕೊಟ್ಬಿಡು. ಬಾಯ್ ಬಾಯ್ ಬಾಯ್. ಕೇಕ್ ಕಟ್ ಮಾಡೋಣ ಬನ್ನಿ ಅಂದರೆ ಇಲ್ಲಿ ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾರೆ, ತೋರಿಸ್ತೀನಿ. ಚಿಕ್ಕ ಮಕ್ಕಳು ಥರ ಆಟ ಆಡ್ತಾ ಇದ್ದಾರೆ. ಇನ್ನು ಇವನ್ ನೋಡಿ, ನನ್ನ ಮಗ ನನ್ನ ಮಗ ಮುಂದೆ ತೋರಿಸಿ ಅಂತಾನಂತೆ ನೋಡಿ. ಇವನು ಈ ಥರ ಇದನ್ನ ಹಾಕೊಂಡು ಆಟ ಆಡ್ತಾ ಇದ್ದಾನೆ. ಇನ್ನು ಅಲ್ಲೇ ಅತ್ತೆ ಕರಿತಾ ಇದ್ದಾರೆ, ಬನ್ನಿ ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ ಏನಂತಕ್ಕೆ. ಇನ್ನೇ ಎತ್ಕೋತಿಲ್ಲ, ಎತ್ಕೊಡ್ರಿ ನಾವು ಹೋಗ್ತೀವಿ. ಅವನ ಜೊತೆ ಅಂತ ಆಟ ಆಡೋ ನೀನು. ಫೈನಲಿ ಕೇಕ್ ಕಟಿಂಗ್ ಮಾಡೋಣ ಬನ್ನಿ, ಟೈಮ್ ಆಗಿದೆ. ಭಾಗ್ಯನೂ ಕೂಡ ಬಂದ್ಲು. ಸೊ ನೋಡಿ ಇಲ್ಲಿದ್ದಾಳೆ, ಭಾಗ್ಯ ಕೂಡ ಬಂದಿದ್ದಾಳೆ. ಏಯ್ ತಗೊಳ್ರೆ, ಕೇಕ್ ತಗೋ, ಕಟ್ ಮಾಡೋಣ.
ಅಲ್ಲ ಹುಲಿ ಈ ತರ ಡ್ಯಾನ್ಸ ಇನ್ನಷ್ಟೇ ಪಾಸ್ ಹುಲಿಗೆಲ್ಲ ಗೈಸ್ ಇನ್ನು ನೋಡಿದ್ರಲ್ಲ. ಸೊ ಬರ್ತ್ಡೇ ಸ್ಪೆಷಲ್ ಯಾವ್ಯಾವ ರೀತಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಸಿಂಪಲ್ಲಾಗಿ ಮಾಡಿದ್ರು. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಆಯಿತು, ಎಂಜಾಯ್ಮೆಂಟ್ ಆಯಿತು, ಎಲ್ಲ ಆಯಿತು. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಖುಷಿಯಾಗಿ ಮೆಮೊರೇಬಲ್ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀನಿ ಅಂತ. ತುಂಬ ಎಂಜಾಯ್ ಮಾಡ್ಕೊಂಡ್ವಿ. ಹಾಗೆ ಅಲ್ಲಿ ಇನ್ನು ವರ್ಷಿಣಿದು ಕೂಡ ಬರ್ತ್ಡೇ ಇತ್ತು. ಸೊ ಅವಳಿಗೂ ಕೂಡ ಹಾಗೆ ಅದೇ ಕೇಕಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಪ್ಲ್ಯಾನಿಂಗ್ಸ್ ಯಾವುದು ಇರಲಿಲ್ಲದ್ರಿಂದ ಕೇಕ್ ಎಲ್ಲ ತಕ್ಷಣಕ್ಕೆ ಅದೇ ತೊಗೊಂಡು ಹೋಗಿ ದೊಡ್ಡ ಕೇಕ್ ತೊಗೊಂಡು ಹೋಗೋಕ್ಕಾಗಲಿಲ್ಲ. ಸೊ ಅಲ್ಲಿ ಏನಿತ್ತು ಅದೇ ಕೇಕಲ್ಲಿ ಬರ್ತಡೇ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅತ್ತೆ ಅಂತೂ ಫುಲ್ಲು ಮೊಮ್ಮಗನ ಬರ್ತಡೇ ಅಂಥೇಳಿ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಇನ್ನು ಅಮ್ಮನೂ ಕೂಡ ಫುಲ್ಲು ಎಂಜಾಯಿ. ನನಗಂತೂ ನನ್ನ ಫ್ಯಾಮಿಲಿ ಜೊತೆ ಇದ್ದರೆ ಯಾವಾಗಲೂ ಏನೋ ಒಂಥರ ಖುಷಿ, ಎಂಟರ್ಟೈನ್ಮೆಂಟು ತುಂಬ ಅಂದರೆ ತುಂಬ ಫನ್ ಮಾಡಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನಾನು ಆಗಲೇ ಹೇಳ್ದಂಗೆ ಅಲ್ಲೇ ವರ್ಷಿಣಿದು ಇದ್ಲು. ಸೊ ಅವಳು ಕೂಡ ಮುಗಿಸ್ಕೊಂಡು ಎಲ್ಲ ನೆಕ್ಸ್ಟ್ ಪ್ರೋಗ್ರಾಮ್ ಈಗ ಡ್ಯಾನ್ಸ್ ಆಡೋಣ ಅಂಥೇಳಿ ಅಂದ್ಕೊಂಡ್ವಿ. ಯಾರ್ಯಾರು ಯಾವ್ಯಾವ ಥರ ಡ್ಯಾನ್ಸ್ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ. ಇನ್ನು ಎಲ್ಲ ರಿಲೇಷನ್ ಅಲ್ಲೇ ಇದ್ದರು. ಸೊ ಇವರೆಲ್ಲ ಎಂಟೈರ್ ಫ್ಯಾಮಿಲಿ ಈ ಥರ ಫ್ಯಾಮಿಲಿಯಲ್ಲಿ ವರ್ಷಕ್ಕೊಂದ್ಸತಿ ಈ ಥರ ಎಂಜಾಯ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡೋದ್ರಿಂದ ಏನೋ ಒಂಥರ ಖುಷಿ, ನೆಮ್ಮದಿ ಎಲ್ಲ ಸಿಗುತ್ತೆ. ಬಟ್ ಯಾರ್ಯಾರೆಲ್ಲ ಈ ಥರ ಎಂಟರ್ಟೈನ್ಮೆಂಟ್ ಮಾಡ್ತೀರಾ ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡಿ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅದರಲ್ಲೂ ನಿತಿನ್ ಅಂತೂ ಈ ಥರ ವಿಡಿಯೋಸ್ ಎಡಿಟ್ ಮಾಡೋದ್ರಲ್ಲಂತೂ ತುಂಬ ಫೇಮಸ್ ಆಗಿಬಿಟ್ಟಿದ್ದಾನೆ ಅವನು. ನಿತಿನ್ ನಮ್ಮ ಫ್ಯಾಮಿಲೀಲಿ ಹೆಂಗೆ ಅಂದರೆ ಯಾರು ಒಬ್ಬರಿಲ್ಲ ಅಂದ್ರೂ ಕೂಡ ಏನೋ ಒಂಥರ ಏನೋ ಕಳ್ಕೊಂಡಿದ್ದೀವಿ ಅನ್ನಂಗೆ ಅನಿಸುತ್ತೆ. ಯಾಕೆಂತ ಹೇಳಿದ್ರೆ ಅಮ್ಮನಿಗೆ ಆ್ಯಕ್ಚುಲಿ 6 ಜನ ಮೊಮ್ಮಕ್ಕಳು, 6 ಜನನೂ ಇದ್ರೇ ನಮಗೊಂದು ಖುಷಿ. ಸೊ ಅಲ್ಲಿ ಯಾವ್ಯಾವ ಸಾಂಗಿಗೆ ಯಾರ್ಯಾರು ಯಾವ್ಯಾವ ಥರ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ವಿಡಿಯೋ ನೋಡಿದ್ರೆ ಅಂತೂ ಕುಣಿದು ಕುಪ್ಪಳಿಸ್ಬಿಡ್ತೀರಾ, ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ದೀವಿ ಗೈಸ್. ನೋಡಿ ಈಗ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಈಗ ಎಲ್ರಿಗೂ ಕೇಕ್ ತಿನ್ನಿಸಿ ಒಬ್ಬೊಬ್ರಿಗೆ ಹುಡುಗಿರೋ ಕೇಕೆಲ್ಲ ಹುಡುಗರಿಗೆ ಹಂಚಿ ನೆಕ್ಸ್ಟ್ ಏನಿದ್ರು ಇನ್ನು ಡ್ಯಾನ್ಸ್ ಪ್ರೋಗ್ರಾಮು ಯಾವ ಡ್ಯಾನ್ಸ್ ಅಂತ ತೋರಿಸ್ತೀನಿ ನೋಡಿ.
ನೋಡಿದ್ರಲ್ಲ ಗೈಸ್ ಯಾವ ಥರ ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ ಅಂತ. ಸೊ ನನಗಂತೂ ಈ ಥರ ಎಂಜಾಯ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ವಿ. ಇನ್ನು ಚಿಕ್ಕತ್ತೆ ಅಂತೂ ಫುಲ್ಲು ಎಂಟರ್ಟೈನ್ಮೆಂಟಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು. ಋತ್ವಿಕ್ ಅಂತೂ ಏನೋ ಒಂದು ಖುಷಿಲಿದ್ದಾನೆ, ಏನಿದು ಎಲ್ಲರೂ ಒಟ್ಟಿಗೆ ಇದ್ದಾರಲ್ಲ ಅಂಥೇಳಿ. ನನ್ನಂತೂ ನೋಡಿ ಅವನು ತುಂಬ ಎಕ್ಸೈಟ್ ಕೂಡ ಆಗಿಬಿಟ್ಟಿದ್ದ. ರಿತಿಕ್ಷಾನ್ಗೂ ಕೂಡ ಮನೇಲೇ ಎಕ್ಸಾಮ್ಸ್ ಇರೋದ್ರಿಂದ ಓದ್ಕೊಂಡು ಅವಳಿಗೂ ಕೂಡ ಬೋರ್ ಆಗಿತ್ತು. ನಾನು ಹೋಗಲ್ಲ ಅಂದಾಗ ಅವಳಂತೂ ಫುಲ್ಲು ಹತ್ಕೊಂಡೇ ಕೂತ್ಕೊಬಿಟ್ಟಿದ್ಲು. ಅಮ್ಮ ನೀನು ಕರ್ಕೊಂಡು ಹೋಗಿಲ್ಲ ಅಂದರೆ ಅಷ್ಟೇ ಅಂತ ಹೇಳಿ ಅವಳಿಗೂ ಕೂಡ ಸಮಾಧಾನ ಮಾಡಿ, ಇನ್ನು ನನಗೂ ಕೂಡ ಒಂದು ಫ್ರೆಶ್ ಮೈಂಡ್ ಸಿಗುತ್ತೆ. ಅದಕ್ಕೂ ಮುಂಚೆ ತುಂಬ ಗಿಲ್ಟ್ ಕಾಣ್ತಾ ಇತ್ತು. ನನ್ನ ಮಗನ ಬಿಟ್ಟಿರೋದೇ ನನಗೊಂದು ಸಂಕಟ. ಅಂಥದ್ರಲ್ಲಿ ಅವ್ನು ಬರ್ತಡೇ ದಿನ ಇಷ್ಟು ಹತ್ರ ಬಂದಿದ್ದಾನೆ, ಹೋಗಿಲ್ಲ ಅಂದರೆ ಹೆಂಗೆ ಅಂತ ಅಂದ್ಕೊಂಡೆ. ಇನ್ನು ನನ್ನ ಕೂಡ ಅತ್ತೆ ಹೇಳ್ಕೊಂಡು ಡ್ಯಾನ್ಸ್ ಮಾಡೋಣ ಬಾಬಾ ಅಂತಾಯಿದ್ರು. ನಾನು ಬರಲ್ಲ ಅಂತ ಹೇಳಿದ್ರು ಹೇಳ್ಕೊಂಡು ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ. ಈ ಥರ ಯಾರು ಯಾವಾಗ ಇರ್ತೀವೋ ಹೋಗ್ತೀವೋ ಗೊತ್ತಿಲ್ಲ, ಬಟ್ ಇರೋಷ್ಟು ದಿನ ನೆಮ್ಮದಿಯಾಗಿದ್ದು ಎಂಜಾಯ್ ಮಾಡಬೇಕು ಅನ್ನೋ ಆಸೆ. ಬಟ್ ನನಗೆ ಇನ್ನೊಂದು ಆಸೆ ಏನಪ್ಪ ಅಂತ ಹೇಳಿದ್ರೆ, ನಾನು ಇರೋವರೆಗೂ ನನ್ನ ಫ್ಯಾಮಿಲೀಲಿ ಅಂದರೆ ನನ್ನ ಫ್ಯಾಮಿಲಿ ಅಂದರೆ ಅಮ್ಮನ ಫ್ಯಾಮಿಲಿ ಆಗಿರ್ಬೋದು, ಗಂಡನ ಫ್ಯಾಮಿಲಿ ಆಗಿರ್ಬೋದು, ಎಲ್ಲರೂ ಕೂಡಿಸಿದಾಗ ಈ ಥರ ಏನಾದರೂ ಒಂದು ಫಂಕ್ಷನ್ ಮಾಡಿದಾಗ ಎಲ್ಲರೂ ಕೂಡಿ ಈ ಥರ ಎಂಜಾಯ್ ಮಾಡಬೇಕು ಅನ್ನೋದು ನನಗೆ ತುಂಬ ಆಸೆ ಇದೆ. ನಾನು ಕೂಡ ಅಂದ್ಕೊಂಡಿದ್ದೀನಿ, ನೋಡೋಣ ಈಗ ಮನೆ ಮುಗಿದ್ಬಿಟ್ರೆ, ಮನೆ ಗೃಹ ಪ್ರವೇಶ ಎಲ್ಲ ಆದಮೇಲೆ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಿ ನಾನು ಫುಲ್ಲು ಎಲ್ಲರೂ ಕರೆಸಿ ಈ ಥರ ಫಂಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದು ಎಷ್ಟು ಬೇಗ ಬರುತ್ತೆ ಅಂತ. ಫೈನಲಿ ನನ್ನ ಕೂಡ ಹೇಳ್ಕೊಂಡು ಡ್ಯಾನ್ಸ್ ಆಡ್ತಿದ್ರು. ನಾನು ಇನ್ನೊಂದೇನಪ್ಪ ಅಂದರೆ ಬೆನ್ನೋವಿದೆ ಆಗಲ್ಲ ಅಂತ ಹೇಳ್ತಾಯಿದ್ದೆ, ಬಟ್ ಆದ್ರೂ ಏನೂ ಆಗಲ್ಲ ಬಾ ಅಂತ ಹೇಳಿ ಕರ್ಕೊಂಡೋಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ನಾನಂತೂ ನನ್ನ ಲೈಫಲ್ಲಿ ಖುಷಿಯಾಗಿ ಎಷ್ಟು ದಿನ ಇದ್ದೀನೋ ಅದರಲ್ಲಿ ಇದು ಒಂದು ದಿನ ಅನ್ಬೋದು. ಯಾಕೆಂದರೆ ಇಷ್ಟು ದಿನ ನಾವು ಆಡ್ತಾಯಿದ್ವಿ, ಈಗ ಮಕ್ಕಳು ನನ್ನ ಮಗ ನೋಡಿ ಯಾವ ಥರ ಎಂಜಾಯ್ ಮಾಡ್ತಾಯಿದ್ದಾನೆ. ಅವನಿಗೇನೋ ಒಂಥರ ಖುಷಿ, ನನಗೆ ಏನಿದು ಎಲ್ಲರೂ ಇದ್ದಾರೆ, ಎಲ್ಲರೂ ಕುಣಿತಾ ಇದ್ದೀವಿ ಅಂತ. ಅವನಿಗೆ ಫುಲ್ಲು ಖುಷಿಯಾಗಿದ್ದಾನೆ. ಅವ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಅನಿಸುತ್ತೆ. ಎಲ್ಲರೂ ಡ್ಯಾನ್ಸ್ ಆಡ್ತಾಯಿದ್ರೆ ಅವನು ಕೂಡ ಆಡ್ತಾಯಿದ್ದಾನೆ. ನನ್ನ ಚಿಕ್ಕ ಅತ್ತೆ ಅಂತೂ ಫುಲ್ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ನನ್ನ ಮಗನಿಗೆ ನಾನು, ನನ್ನ ಮಗನಿಗೆ, ನನ್ನ ಮಗಳಿಗೆ, ಹಾಗೆ ನನ್ನ ಅಕ್ಕನ ಮಕ್ಕಳಿಗೆ ಎಲ್ರಿಗೂ ಕೇಳ್ಕೊಳೋದು ಇಷ್ಟೇ. ನಾನು ಯಾವಾಗಲೂ ದೇವ್ರ ಹತ್ರ ಕೇಳ್ಕೊಳೋದೇ 5 ಬೇಡಿಕೆ. ಒಂದು, ಮಕ್ಕಳಿಗೆಲ್ಲ ಆಯುಷ್ಯ ಆರೋಗ್ಯ ಕೊಡು. 2ನೇದು ಒಳ್ಳೆ ವಿದ್ಯಾಬುದ್ಧಿ ಕೊಡು ಅಂತ. 3ನೇದು ನಮ್ಮ ಫ್ಯಾಮಿಲಿಗೆ ಏನೇ ಕಷ್ಟ ಬಂದರೂ ಎಲ್ಲ ಜಯಿಸೋವಂಥ ಶಕ್ತಿ ಕೊಡು ಅಂತ ಕೇಳ್ತೀನಿ ಅಷ್ಟೇ. ಬಟ್ ಕಷ್ಟ ಕೊಡಬೇಡ ಅಂತ ನಾನು ಎಲ್ಲೂ ಕೇಳಿಲ್ಲ. ಏನು ಕಷ್ಟ ಬಂದ್ರೂ ಅದನ್ನು ತಡ್ಕೊಳೋ ಶಕ್ತಿ ಕೊಡು ಅಂತ ಕೇಳ್ತೀನಿ ಅಷ್ಟೇ. ನೋಡಿ ಈ ಖುಷಿ ಇನ್ನೆಲ್ಲೂ ಎಷ್ಟೇ ದುಡ್ಡು ಕೊಟ್ಟರು ಈ ಥರ ಖುಷಿ ಸಿಗಲ್ಲ ಅಂತ ಅಂದ್ಕೊತೀನಿ ನಾನು. ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಮ್ಮ ಅತ್ತೆ ಅಂತೂ ಫುಲ್ ಅಂದರೆ ಫುಲ್ ಎಂಜಾಯ್ಮೆಂಟು. ಪಾಪ ಅವ್ರಿಗೆ ಡ್ಯಾನ್ಸ್ ಆಡೋಕ್ಕೆ ಬಂದಿಲ್ಲ ಅಂದ್ರೂ ನಮಗೋಸ್ಕರ, ನಮ್ಮ ಇದಕ್ಕೋಸ್ಕರ ಅವರು ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅಷ್ಟೇ. ಬಸಣ್ಣಿ ಬಾ ಬಾ ಅಂತ ಸುಂಟರ ಗಾಳಿ ಸಾಂಗಿಗೂ ಕೂಡ ಫುಲ್ ಎಂಜಾಯ್ ಮಾಡಿದ್ದೀವಿ. ನೆಕ್ಸ್ಟು ಹುಡುಗರೆಲ್ಲ ಯಾವ ಥರ ಆಡ್ತಾರೆ ನೋಡಿ. ಇದು ಬಸಣ್ಣಿ ಬಾ ಅಂತ ನನ್ನ ಹೇಳ್ಕೊಂಡಿದ್ದು ಅದು ಸಾಂಗ್. ಆ್ಯಕ್ಚುಲಿ ಲಕ್ಸು ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದೀನಿ ಅನ್ನೋ ಸಾಂಗಿಗೋಸ್ಕರ ಡ್ಯಾನ್ಸ್ ಮಾಡ್ತಾ ಇರೋದೆಲ್ಲ. ಸೊ ನೆಕ್ಸ್ಟ್ ಇನ್ನು ಯಾರ್ಯಾರು ಯಾವ್ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಹಂಗೆ. ಅಜ್ಜಿ ಅಜ್ಜಿ ಸೋನಲಿಕ ಮಣಿ 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 ಸೌಂಡ್ ಜಾಸ್ತಿ ಇರ್ಬೇಕು ಅಜ್ಜಿಯರಿಗೆ. ಚಪ್ಪಲಿ ಸ್ಲಿಪ್ ಆಗ್ತದೆ. ಚಪ್ಪಲಿ ಬೇರೆದಾಕ್ ಲಕ್ಷ್ಮಿ ರಾಜಕ್ಕ ಅವ್ರನ್ನೆಲ್ಲ ರೆಡಿ ಮಾಡು, ಒಬ್ಬಳೆ ಕುಡಿ ಮಾಡ. బాసు బాసు పరమేసి నేను పారినింకా వచ్చేసాను. ಕುಣಿಯಕ್ಕ ಕುಣಿಯಕ್ಕ ಪಾಪ ಮೊಬೈಲ್ ಇಸ್ಕ ಅಕ್ಕಂದು ಇದು ಮಾಡು, ಹಂಗೆ ಕುಣಿತಾವಕ್ಕ. ಹಾಂ
ಈಗಷ್ಟೇ ಬರ್ತಡೇ ಮುಗಿಸ್ಕೊಂಡು ಫುಲ್ ಎಂಜಾಯ್ ಮಾಡಿ ಡ್ಯಾನ್ಸ್ ಮಾಡಿ ಹೆಂಗೆ ಮಾಡಿದ್ರಿ ಮಗನೇ ಡ್ಯಾನ್ಸು? ಹಾಂ, ಡ್ಯಾನ್ಸ್ ಎಲ್ಲ ಮುಗಿಸಿ ಇನ್ನು ಎಲ್ಲರೂ ಅಲ್ಲಿದ್ದಾರೆ ನೋಡಿ ಕಾರ್ ಹತ್ರ. ಇಷ್ಟು ಜನ ಆ್ಯಕ್ಚುಲಿ ಇನ್ನೊಂದು ಆಂಟಿನೂ ಕೂಡ ಬಂದಿದ್ದರು. ಸೊ ಆ ಆಂಟಿನೂ ಕೂಡ ಫುಲ್ ಎಂಜಾಯ್ಮೆಂಟ್ ಮಾಡಿಕೊಂಡು ಸುಂಟಾರ ಗಾಳಿ ಸಾಂಗ್ ಹಾಡಿಕೊಂಡು ಎಂಜಾಯ್ ಮಾಡ್ಕೊಂಡಿದ್ದಾರೆ. ಇನ್ನೇನು ಮತ್ತೆ ಒಂದು ಸಾಂಗ್ ಆಡಿದ್ದಾರೆ. ಸೊ ನನ್ನ ಕರೀತಾ ಇದ್ದಾರೆ, ಬನ್ನಿ ತೋರಿಸ್ತೀನಿ. ಬಾಯ್ ಅಭಿ, ಕುತ್ಕೋಗ್ಲಿರ್ತೆ. ಬರ್ತೀನಿ ನಡಿ, ಅಲ್ಲಿ ಮುಂದೆ ಕುತ್ಕೋತೀನಿ ನಾನು. ಇಸ್ಕೊಂಬಿಟ್ಟಲ್ಲೋ ಐಸ್ ಕ್ರೀಮ್ ಕೊಡ್ಸ ಋತ್ವಿಕ್, ಕಾಸು ನನಗೊಂದು ಕೊಡ. ಮಮ್ಮಿಗೆ ಅಲ್ಲಿ ಐಸ್ ಕ್ರೀಮ್ ತಗೋತಾ ಇರು. ಪಪ್ಪಂಗೆ ಫೋನ್ ಮಾಡಿ ಅಲ್ಲೇ ಕೊಟ್ಟಿದ್ದೀನಲ್ಲ. ಪಪ್ಪನ ಕಾರು ತಗೊಂಡು ಅಲ್ಲಿ ಬೇಗ ಬರ್ತೀನಿ, ಸರಿನಾ? ನೀನು ಈ ಕಾರಲ್ಲಿ ಹೋಗು, ನಾನು ಅಲ್ಲಿ ಪಪ್ಪನ ಕಾರಲ್ಲಿ ಬರ್ತೀನಿ. ಅಲ್ಲಿ ಐಸ್ ತಗೋತಾ ಇರ್ರಿ. ಬಾಯ್ ಬಾಯ್ ಬಾಯ್. ಅಲ್ಲಿ ಐಸ್ ಕ್ರೀಮ್ ತಗೋತಾ ಇರು. ಋತ್ವಿಕ್, ಅಭಿಗೆ ಐಸ್ ಕೊಡ್ಸ್ಬೇಡ. ಅಭಿ ನಿನ್ಗೆ ಐಸ್ ಕೊಡ್ಸಲ್ಲ ಋತ್ವಿಕ್. ಬಾಯ್ ಬಾಯ್, ನಾನು ಬರ್ತೀನಿ. ಐಸ್ ಕ್ರೀಮ್ ತಗೊಂಡೋಣ. ಐಸ್ ಕ್ರೀಮ್ ಓಕೆ. ಹೆಂಗಪ್ಪ? ಬಾಯ್ ಬಾಯ್ ಮಗಳೇ, ಬಾಯ್ ಬಾಯ್. ಋತ್ವಿಕ್ ಹೆಂಗೆ? ಇಲ್ಲಿ ಓಕೆ ಮಾಡು. ಋತ್ವಿಕ್ ಇಲ್ಲಿ ಓಕೆ ಮಾಡು. ಇಲ್ಲಿ ಇಲ್ಲಿ ನೋಡು. ಬಾಯ್, ಸ್ಲಿಪ್ಪರ್ ಹಾಕೊಂಡಿದ್ಯಾ? ಓಕೆ ಮಾಡು, ಓಕೆ ಮಾಡು. ಋತ್ವಿಕ್ ಇರ ಮಾವ, ಮಾವ ಒಂದು ನಿಮಿಷ ಅಂತೀರಿ. ಬರ್ತಡೇ ఉందా? హ్యాపీ బర్త్డే టు యు. ये 10 ರೂಪಾಯಿ ಕಾಸ್ಲ ಬಿಲ್ಲ ಕಾಸ್ತಿ ತಿರುಡ್ಸಿ ಅದು ಗಿಫ್ಟ್ ಇಲ್ಲ ಅವ್ರಿಗೆ. ಹೈ ಫೈ ಮಾಡು ಋತ್ವಿಕ್. ಋತ್ವಿಕ್ ಇಲ್ಲಿ ಬಾಯ್. ಇಲ್ಲಿ ಡನ್ ನಾನು ಡನ್ ಡನ್ ಮಾಡು. ಡನ್. ಬಾಯ್ ಏನು? ಬಾಯ್ 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 ಬಾಯ್. ಬೇಗ ಜೋಬಲ್ ಕಾಸು ಇಟ್ಕೋತಾವನೆ, ಆಮೇಲೆ ಇಟ್ಕೊಂಡವಂತೆ. ಬಾಯ್ ಬಾಯ್ ಮಾಡು. ಬಾಯ್ ಬಾಯ್. ಈಗಷ್ಟೇ ಋತ್ವಿಕ್ ಕೂಡ ಅವನಿಗೇನಿ ಕಾಸು. ಇನ್ನು ಈಗಷ್ಟೇ ಅವ್ರನ್ನೂ ಕೂಡ ಕಳಿಸಿ ನಾನು ಇನ್ನೇನು ಹೀಗೆ ಹೊರಟಿದ್ದೀನಿ. ಆಲ್ರೆಡಿ ಟೈಮಿಂಗ್ಸ್ ನೋಡ್ಬೋದು, ತುಂಬ ಕತ್ಲು ಕೂಡ ಆಗಿದೆ. ಋತ್ವಿಕ್ ಇನ್ನೇನು ಕಾರಲ್ಲಿ ಹೊರಟಿದ್ದಾನೆ. ನೋಡ್ತಾ ಇದ್ದಾರೆ, ನೋಡ್ತಿರ್ಬೋದು. ನಮಗೋಸ್ಕರ ನಾವು ಹಿಂದೆ ಮುಂದೆ ಹೋಗ್ತೀವಿ ಅಂತ ಕಾಯ್ತಾ ಇದ್ದಾರೆ. ಇನ್ನೇನು ಕಾರಲ್ಲಿ ಹೋಗ್ಬೇಕು. ಅವರು ನನಗೆ ಬಾಯಿ ಮಾಡ್ಕೊಂಡಿದ್ದಾರೆ. ಈಗ ಇನ್ನೇನು ನಮ್ಮ ಅತ್ತೆ ಕೂಡ ಬರ್ತಾ ಇದ್ದಾರೆ. ನಾವಿಬ್ರು ಈಗ ಕಾರಲ್ಲಿ ಇನ್ನೇನು ಹೊರಟಿದ್ದೀವಿ. ಹೋಗ್ಬೇಕಾದ್ರೆ ಏನಿದ್ರು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಆಟೋದಲ್ಲಿ ಹೋಗ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಗೈಸ್. ಆಲ್ರೆಡಿ ಕತ್ಲಾಗಿದೆ. ಅವ್ರನ್ನೂ ಕೂಡ ಓಡಿಸಿ ಇದ್ದಾಳೆ ಗೈಸ್. ನಾವು ಕೂಡ ಆಟೋದಲ್ಲಿ ಕೂತ್ಕೊಂಡಿದ್ದೀವಿ. ಈಗ ಆಟೋದಲ್ಲಿ ಹೊರಡೋಕ್ಕೆ ಅತ್ತೆ ಕೂಡ ಬರ್ತಾ ಇದ್ದಾರೆ. ಬನ್ನಿ ಹೊರಡೋಣ ಗೈಸ್. ಇನ್ನು ಈಗಷ್ಟೇ ಮನೆಗೂ ಕೂಡ ಬಂದಿದ್ದೀನಿ. ಆಲ್ಮೋಸ್ಟ್ ಇವಾಗ ಟೈಮ್ ಬಂದು ಕರೆಕ್ಟಾಗಿ 7:45. ಸೊ ಇನ್ನೇನು 8 ಗಂಟೆ ಆಗ್ತಾ ಬರ್ತಿದೆ ಅಂತ ಅಂದ್ಕೊತೀನಿ. ಇವತ್ತಂತೂ ಅನ್ಎಕ್ಸ್ಪೆಕ್ಟೆಡಾಗಿ ಋತ್ವಿಕ್ ಬರ್ತ್ಡೇ ಸೆಲೆಬ್ರೇಟ್ ಆಗಿದ್ದು. ಸೊ ನಾನಂತೂ ಇವತ್ತು ಹೋಗಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಅದು ಹೆಂಗೆಂಗೋ ಆಗಿ ಹೋಗ್ಬಿಟ್ಟೆ. ಅದೇನೋ ಅಂತಾರಲ್ಲ, ಲಾಸ್ಟ್ ಮೂಮೆಂಟು ನನಗೇನೋ ಗೊತ್ತಿಲ್ಲ. ಸೊ ಬರ್ತಡೇ ದಿನ ಅವನ್ನ ಮಿಸ್ ಮಾಡ್ಕೋಬೇಕು ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ಹೋಗ್ತಾ ಇರಲಿಲ್ಲ. ಹಿಂದೆಲ್ಲ ಹೇಳ್ತಿರ್ತಾರಲ್ಲ ತಾಯಿ ಕರಳು ಅಂತ. ಬಟ್ ಅದು ನಂಗೆ ಗೊತ್ತಿಲ್ಲ ಅದೇ ನಿಜನಾ ಏನು ಅಂತ. ಬೇಡ ಅಂತ ಅಂದ್ಕೊಂಡಿದ್ದು ನಿಜವಾಗ್ಲೂ ಮಿಸ್ಸಾಗ ತಕ್ಷಣ ಇನ್ನೊಂದು 10 ಮಿನಿಟ್ಸಲ್ಲಿ ಅದು ಹೆಂಗೆ ಮೈಂಡ್ ಚೇಂಜ್ ಮಾಡ್ಕೊಂಡೋ ನನಗೆ ಗೊತ್ತಿಲ್ಲ. ಚೇಂಜ್ ಮಾಡಿಕೊಂಡು ನಾನು ನನ್ನ ಮಗಳು ಇಬ್ಬರು ಕೂಡ ಫ್ರೆಶ್ಶಾಗಿ ರೆಡಿಯಾಗಿ ಅಲ್ಲಿಗೆ ಹೋದ್ವಿ. ಹೋಗಂತೂ ಈ ಫ್ಯಾಮಿಲಿ ಜೊತೆ ಅಂತೂ ತುಂಬ ಅಂದರೆ ತುಂಬ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಬಂದ್ವಿ. ಬಟ್ ಆ ಮೂಮೆಂಟ್ಸಿಗೆ ಏನು ಹೇಳಬೇಕೋ ಗೊತ್ತಿಲ್ಲ. ನನ್ನ ಫ್ಯಾಮಿಲಿ ಜೊತೆ ಇದ್ದರೆ ನಾನು ಎಷ್ಟೇ ಕಷ್ಟ ಇದ್ದರೂ ನಾನು ಮರ್ತು ಬಿಡ್ತೀನಿ. ಎಲ್ಲ ಕಷ್ಟದಿಂದನೂ ನಾನು ಅದು ಆ ತಕ್ಷಣಕ್ಕೆ ಮರ್ತು ಬಿಡ್ತೀನಿ. ನಾನು ಅಷ್ಟು ಖುಷಿ ಮಾಡ್ತೀನಿ, ಅಷ್ಟು ಎಂಟರ್ಟೈನ್ಮೆಂಟ್ ಆಗಿರ್ತೀನಿ. ಕೆಲವರು ನಿಜವಾಗ್ಲೂ ನಂಬಕ್ಕೆ ಹೋಗಲ್ಲ, ಅದೇನೋ ಸುಳ್ಳು ಅಂತ ಅಂದ್ಕೊಳ್ತಾರೆ. ಬಟ್ ನೀವು ನೋಡಿದ್ರಿ ಅಂತ ಅಂದ್ಕೊಳ್ತೀನಿ, ಗೊತ್ತಾಗಿರುತ್ತೆ ಯಾವ ಥರ
ಎಂಜಾಯ್ಮೆಂಟಲ್ಲಿ ಇರ್ತೀವಿ ಅಂತ ಹೇಳಿ ತುಂಬ ಖುಷಿ ಆಯಿತು ಅವ್ನ ಬರ್ತಡೇಗೆ. ಎಲ್ಲರೂ ಅಲ್ಲಿರೋರೆಲ್ಲ ವಿಶ್ ಮಾಡಿದ್ರು, ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ಇನ್ನೇನು ಅಡುಗೆ ಮಾಡಲ್ಲ, ಹೀಗೆ ಮಲ್ಕೊಳ್ತೀವಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಾನಂತೂ ಹೇಳ್ತಾ ಇರ್ತೀನಿ, ಒಂದೊಂದು ಸಬ್ಸ್ಕ್ರೈಬರ್ಸು ಕೂಡ ನಮಗೊಂದು ಮೋಟಿವೇಶನ್ಸಿಗೆ ಕಾರಣ ಆಗ್ತಾರೆ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್ ಗೈಸ್, ಲವ್ ಯು ಆಲ್. ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ.